ನಾಟಕಕ್ಕೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದ ಧಾತ್ರಿ ರಂಗಸಂಸ್ಥೆ ಅಭಿನಯಿಸುವ ನಾಟಕ ಸರಸ್ವತಿ ಆಗಲೊಲ್ಲೆ. ನಾಟಕದ ಕುರಿತು ಒಂದಿಷ್ಟು ಮಾಹಿತಿ. ದೇಶದ ಮೊದಲ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರಳಾದ ಸಾವಿತ್ರಿಬಾಯಿ ಫುಲೆಯ ಬದುಕು ಭಾರತೀಯ ಇತಿಹಾಸದ ಪುಟಗಳಲ್ಲಿ ವಿಶಿಷ್ಟವಾಗಿ ದಾಖಲೆಯಾಗಿದೆ. ಬ್ರಿಟಿಷರಿಂದ ದಾಸ್ಯಕ್ಕೊಳಗಾಗಿ ಭಾರತೀಯರು ನಲುಗುತ್ತಿದ್ದುದು ಒಂದೆಡೆಯಾದರೆ, ದೇಶೀಯ ಪುರೋಹಿತಶಾಹಿಯ ಹಿಡಿತದಲ್ಲಿ ಇಡೀ ಭಾರತೀಯ ಸಮಾಜ ನಲುಗುತ್ತಿರುವಾಗ ಉದಿಸಿದ ದಿವ್ಯ ಜ್ಯೋತಿಗಳೇ ಸಾವಿತ್ರಿಬಾಯಿ ಫುಲೆ ದಂಪತಿಗಳು. ಅಂದಿನ ಮೌಢ್ಯತೆ, ಅನಕ್ಷರತೆ, ಆಹಾರ ಅಲಭ್ಯತೆ, ಆರೋಗ್ಯದ ಕಡೆಗಣನೆ ಹೀಗೆ ಎಲ್ಲ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸೆಟೆದು ನಿಂತು ಹೋರಾಡಿದ ವೀರ ಮಹಿಳೆ ಸಾವಿತ್ರಿಬಾಯಿ ಫುಲೆ. ಅವರ ಜೀವನಾಧಾರಿತ ಘಟನೆಗಳನ್ನು ಬಿಂಬಿಸುವ ಪ್ರಯತ್ನವೇ ಸರಸ್ವತಿ ಆಗಲೊಲ್ಲೆ. ಗುಡಿ ಕಟ್ಟಿ ಕೂಡಿ ಹಾಕಿ ನನ್ನನ್ನು ಪೂಜಿಸುವುದು ಬೇಡ, ನನ್ನ ಆದರ್ಶಗಳು ಸರಿ ಎನಿಸಿದರೆ ಅನುಷ್ಠಾನಕ್ಕೆ ತನ್ನಿ ಎಂಬ ಬೇಡಿಕೆ ಇದೆ. ಸ್ವತಂತ್ರ ಪೂರ್ವದ ಹಾಗೂ ಸ್ವತಂತ್ರೋತ್ತರ ಸಮಸ್ಯೆಗಳನ್ನು ಮುಖಾಮುಖಿಯಾಗಿಸುವ ಪ್ರಾಮಾಣಿಕ ಪ್ರಯತ್ನವೇ ಸರಸ್ವತಿ ಆಗಲೊಲ್ಲೆ. ರಾಮಚಂದ್ರ ಶೇರಿಕಾರ್. ಬೆಳಕು ಮತ್ತು ಸಂಗೀತ ನಿರ್ವಹಣೆಯಲ್ಲಿ ಅಮರ್ ಸಿರಿಗೇರಿ. ಪ್ರೇಕ್ಷಕರಲ್ಲಿ ಒಂದು ಮನವಿ: ನಾಟಕಕ್ಕೆ ವ್ಯತ್ಯಯ ಬಾರದಂತೆ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಹಾಕಿ. ಇದೀಗ ನಿಮ್ಮ ಮುಂದೆ ನಾಟಕ ಸರಸ್ವತಿ ಆಗಲೊಲ್ಲೆ. ಸಿದ್ಧಿಪ್ರದಂ ದೇವಾದಿನಾಥಂ ಭಜೆ. ದೇವಾ ನಿಮ್ಮ ಪಾದಾಬ್ಜಗಳ ಭಜಿಮೆನ ನೀವೇ ಕಾವುದು. ಸಾವಿತ್ರಿಬಾಯಿ ಫುಲೆಯವರ ಜೀವನಯಾನದ ಸರಸ್ವತಿಯಾಗಲೊಲ್ಲೆ ಎಂಬ ಕಥಾಭಾಗ ಸಂಪೂರ್ಣಮಂ. ಜಿತ ಪಟ್ಟ ಜಿತ 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 ಜಿತ
ಸತಾರ ಜಿಲ್ಲೆಯ ಕಂಡಾಲ ತಾಲೂಕಿನ ನಯಗಾವನ ಊರಲ್ಲಿ ನಯಗವನ ಊರಲ್ಲಿ ಊರಿನ ಮುಖಂಡ ಕಂಡೋಜಿ ನೇಸೆ ಪಾಟೀಲ್ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳಿಗೆ ಜನಿಸಿದ ಶ್ರೇಷ್ಠ ಶಿಶುವೆ ನಮ್ಮ ಕಥಾನಾಯಕಿ. ಹೆಸರಾದ್ರೂ ಹೇಳುವಯ್ಯಪ್ಪ. ಹೇಳ್ತೇನಪ್ಪ, ಆ ಶಿಶುವಿಗೆ ಸಾವಿತ್ರಿಬಾಯಿ ಅಂತ ನಾಮಕರಣ ಮಾಡಿದ್ರು. ತಿಂಗಳುಗಳು ಕಳೆದವು, 4-5 ವರ್ಷ ಬೆಳೆದರು. ತನ್ನ 8ನೇ ವಯಸ್ಸಿನಲ್ಲಿ ಗೆಳತಿಯರೊಡು ಕೂಡಿ ನಡೆ ಹೋಗೋಣ ಅಪಚಾರ ಹಿಡೀರ ಹುಡುಗಿಯರನ್ನು ಎಲ್ಲಿ ಹೌದು ಅವಳೇ ಹಿಡೀರ ಹುಡುಗಿ. ಈ ವಿಚಾರ ಗೊತ್ತಾದ್ರೆ ನಿಮ್ಮ ಮಗಳು ಮನೆಯಿಂದನೇ ಓಡಿ ಹೋದ್ರಿ ಅಂತ ಏನು ಹೇಳಿಲ್ಲ. ಜ್ಯೋತಿ ಬಗ್ಗೆ ಇನ್ನೇ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಕಳ್ಕೊಂಡು ಅವನಿಗೆ ಅವನ ಮಾವಶಿನೇ ತಾಯಿಯಾಗಿ ನೋಡ್ಕೊಂಡಿದ್ದಾಳೆ. ಈ ವಿಚಾರ ತಿಳಿದು ಅವಳಿಗೆ ನಿರ್ಧಾರ ತಗೊಂಡಿದ್ದು. ಇನ್ನೇನು ಬರುವವರಿದ್ದಾರೆ, ಸುಗ್ನಾಬಾಯಿ ಮನೆಯಲ್ಲಿದ್ದಾರೆ. ಕಾಣಿಸುತ್ತೆ ಎಲ್ಲ ತಯಾರಿದ್ದಾರೆ. ಅವ್ರು ನೋಡಕ್ ಬರ್ತಿರೋದು ನಿನ್ನ ಮಗಳನ್ನ. ಬನ್ನಿ ಬನ್ನಿ, ಇಷ್ಟೊಂದು ನಿಮ್ಮ ವಿಚಾರ ಮಾತಾಡ್ತಿದ್ವಿ. ಗೊತ್ತಮ್ಮ, ಕ್ಷೇಮವಾಗಿದ್ದೇವೆ. ನೀವು ಬೆಳಗ್ಗೆ ನೀರು ತಂದು ನೀವು ಹೋಗಿ ಅವನಿಗೆ ಸಾವಿತ್ರಿ, ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು. ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು. ರೀತಿ ರಿವಾಜುಗಳ ತೇಜದಳು ಬೆಳಗಿದಳು. ರೀತಿ ರಿವಾಜುಗಳ ತೇಜದಳು ಬೆಳಗಿದಳು. ರೀತಿ ರಿವಾಜುಗಳ ತೇಜದಳು ಬೆಳಗಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಬೆಳಕಾಗಿ ಬದುಕಿದಳು. ಬೆಳಕಾಗಿ ಬದುಕಿದಳು. ಅದು ಸದಾಶಿವನ ಪಕ್ಕ ಅವನನ್ನು ಮೈ ತಾಗಿಸಿಕೊಂಡ ನಿಂತ ಅವನು ಜ್ಯೋತಿ ಬಾಲ್ವೆ. ಹೌದಲ್ಲ, ನಡೆ ನೋಡೋಣ. ನಡೆ ಹೋಗೋಣ. ಹೆಂಗಾದ್ರೆ ಬಂತ? ಏನ್ ನಡೀತೀವಿ ಇಲ್ಲಿ? ಧರ್ಮ ಹಾಳು ಮಾಡಲು ನೀನು ದೇನಿಗೆ ನಡೀತೀವ್ಯಾ? ಏನಾಗಿದೆ? ಏನಾಗಿದೆಯಾ? ವರನ ಆಜು ಬಾಜು ನಿಂತಿರುವವರು ಯಾರು? ಅವನಾ ನಮ್ಮ ಸದಾಶಿವನ ಶಾಲಾ ಸಹಪಾಠಿ ಜ್ಯೋತಿಬಾ. ಅವನು ಶೂದ್ರ. ವಿಪ್ರದ ಮದುವೆಯಲ್ಲಿ ಅವನಿಗಿನ ಕೆಲಸ. ಅವನು ನಮ್ಮ ಸದಾಶಿವನ ಗೆಳೆಯ, ಮದುವೆಗೆ ಬಂದಿದ್ದಾನೆ. ಅಯ್ಯೋ, ಮದುವೆ ಬಂದು ಸಾಯಿಲಿ ಕಣಯ್ಯ. ವರನ ಆಜು ಬಾಜು ಮೈ ತಾಗಿಸುತ್ತಾ ನಿಂತರೆ ನಮ್ಮ ವಿಪ್ರರ ಮಡಿಯ ಗತಿ ಏನು? ನಿಮ್ಮಂಥವರು ಧರ್ಮದ ಆಚರಣೆ ಬಿಡುತ್ತಿರುವುದರಿಂದಲೇ ಪುಣೆಯ ಗಾದಿಯಿಂದ ಪೇಸ್ಟ್ಗಳು ಪದಸ್ಥರಾಗಿದ್ದು ಮೊದಲ ಧರ್ಮಗಳು ಗೊತ್ತಿರುವ ಈ ಕ್ರಿಯೆಗೆ ನಿಮ್ಮದು ಕಾಣಿಕೆಯ ಮದುವೆ ಹುನ್ನಾರ. ಶೂದ್ರ ಮುಂದೆ ಬ್ರಾಹ್ಮಣರ ಮದುವೆಯಲ್ಲಿ ಎಲ್ಲ ಬರಬಾರದೆಂಬ ಪ್ರಾಥಮಿಕ ಜ್ಞಾನವೂ ಇದೆ. ಅದು ಹಾಗಲ್ಲ. ಈತ ಸದಾಶಿವ ನನ್ನ ಗೆಳೆಯ, ಸಹಪಾಠಿಯ ಒತ್ತಾಯಕ್ಕೆ ನಾನು ಬಂದೆ. ಅವನ ಕಲ್ತಿದೆಯ ಅವನೇ ತಪ್ಪೈತಿ. ಸದಾಶಿವನೇ ತನ್ನ ಮದುವೆ ಸಂದರ್ಭದಲ್ಲಿ ನೀವೆಲ್ಲ ಜೊತೆಗಿರ್ಬೇಕೆಂದು ಒತ್ತಾಯ ಮಾಡಿದ್ದಕ್ಕೆ ಬಂದಿದ್ದಾನೆ. ನೀವು ಧರ್ಮದ್ರೋಹದ ಕೆಲಸದಲ್ಲಿ ಭಾಗಿಯಾಗುತ್ತಿರುವಿರಿ. ನಿಮಗೆ ಬಹಿಷ್ಕಾರ ಹಾಕಿಸುತ್ತೇನೆ. ಏನ್ ನೋಡ್ತಾ ಇದೆಯಾ ಕಣ್ಯ? ತಪ್ಪು ಅಶೂದ್ರ ನಾಯಿಯರೇ.
ಎಂತಾದ ಬಂದ ಶೂದ್ರ ಹುಡುಗನನ್ನು ಮದುವೆ ಮೆರವಣಿಗೆ ಕರೆದಿದ್ದಕ್ಕಾಗಿ ಅವನಿಗೆ ಬೆಂಬಲ ನೀಡಿದ್ದಕ್ಕಾಗಿ ನಾಳೆ ನಿನ್ನನ್ನು ಧರ್ಮದ ಕಟ್ಟಿಗೆ ತಗುತ್ತೇವೆ. ಪವಿತ್ರವಾದ ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟಿರುವ ನೀವು ಧರ್ಮವನ್ನು ರಚಿಸದೆ ಹಾಳು ಮಾಡಲು ತೊಡಗಿರಂದು ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಶೂದ್ರ ಮೊನ್ನೆದು ಜ್ಯೋತಿಬಾ ಎಲ್ಲಾದ್ರೂ ಬಿದ್ದೇನಪ್ಪ ಹೇಳು. ಜ್ಯೋತಿಬಾ, ನೀನು ಮಾಡಿರುವ ತಪ್ಪಿಗೆ ಅವರು ನಿನ್ನನ್ನು ಜೀವಂತ ಬಿಟ್ಟಿರುವುದೇ ಪುಣ್ಯ. ದೇಶಗಳ ಆಡಳಿತವಿದ್ದರೆ ನಿನ್ನ ಜೊತೆ ನಮ್ಮನ್ನು ಸಾರ್ವಜನಿಕವಾಗಿ ಆನೆಗಳ ಕಾಲಿಗೆ ದೂಡುತ್ತಿದ್ದರು. ದೇವರ ದಯೆ, ಇಂದು ಪೇಶ್ವೆಗಳ ಆಡಳಿತ ಕುಸಿದು ಇಂಗ್ಲಿಷ್ ಕಾಯ್ದೆಗಳು ಭಾರತದಲ್ಲಿ ಜಾರಿಯಿವೆ. ಪೇಶ್ವೆಗಳ ಆಡಳಿತದಲ್ಲಿನ ಒಂದೊಂದು ಅಮಾನುಷ ಘಟನೆಗಳು ನನ್ನ ಕುಟಿಪಟಲದ ಮೇಲೆ ಹಾದು ಹೋಗುತ್ತಿವೆ. ಇವಕ್ಕೆಲ್ಲ ಕೊನೆಯೇ ಇಲ್ಲವೇ ಬಾಬುಜಿ? ಜ್ಯೋತಿಬಾ, ಪೇಶ್ವೆಗಳ ಕಾಲದಲ್ಲಿನ ಶೂದ್ರರ ಬದುಕು ಅತ್ಯಂತ ಕರಾಳವಾಗಿತ್ತು. ದಲಿತರು ನಡೆದಾಡುವ ದಾರಿಯಲ್ಲಿನ ಹೆಚ್ಚು ಗುರುತುಗಳನ್ನು ಅಳಿಸಲು ಸೊಂಟಕ್ಕೆ ಪೊರಗೆಗಳನ್ನು ಕಟ್ಟಿಕೊಂಡು ಓಡಾಡಬೇಕಿತ್ತಪ್ಪ. ಉಗುಳು ನೆಲದ ಮೇಲೆ ಬೀಳಬಾರದೆಂದು ಕುತ್ತಿಗೆಗೆ ಮಡಿಕೆಗಳನ್ನು